ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 6 ಯುದ್ಧಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಈ ಶ್ಲೋಕದ ಅರ್ಥ: ಅರ್ಜುನನು ಎದುರಾಳಿ ಕಡೆಯಿರುವ ಮಹಾನ್ ಯೋಧರಾದ ಯುದ್ಧಮನ್ಯು, ಉತ್ತಮೌಜಸ್, ಅಭಿಮನ್ಯು ಮತ್ತು ದ್ರೌಪದಿಯ 5 ಮಕ್ಕಳನ್ನು ಮಹಾರಥರು ಎಂದು ವಿವರಿಸುತ್ತಾನೆ. ಇವರೆಲ್ಲರೂ ಭೀಮ ಮತ್ತು ಅರ್ಜುನನಷ್ಟೇ ಪರಾಕ್ರಮಶಾಲಿಗಳಾಗಿರುತ್ತಾರೆ ಎಂದು ಹೇಳುತ್ತಾನೆ. ಇದು ದುರ್ಯೋಧನನ ಭಯದ ಮತ್ತು ಅರ್ಜುನನ ವಿಷಾದದ ಸಂದರ್ಭವನ್ನು ತೋರಿಸುತ್ತದೆ. ಇದರ ಭಾವಾರ್ಥವನ್ನು ನೋಡುವುದಾದರೆ, ಭಾರತದ ಮಹಾಕಾವ್ಯ ಮಹಾಭಾರತವು ಕೇವಲ ಯುದ್ಧ ಕಥೆಗಳ ಸಂಕಲನವಲ್ಲ, ಅದು ಜೀವನದ ತತ್ವಗಳು, ಮಾನಸಿಕ ದೃಷ್ಟಿಕೋನಗಳು ಮತ್ತು ನೈತಿಕ ಪಾಠಗಳನ್ನು ಒಳಗೊಂಡಿದೆ. ಮಹಾಭಾರತದಲ್ಲಿ ಯುದ್ಧಭೂಮಿಯ ದೃಶ್ಯಗಳು ಕೇವಲ ಯುದ್ಧದ ಕಠಿಣತೆ ಅಥವಾ ಭೌತಿಕ ಶಕ್ತಿಯಲ್ಲ, ಭಾವನೆ, ಧೈರ್ಯ, ಸಂಕಷ್ಟ ಮತ್ತು ಜೀವನದ ನೈತಿಕ ತತ್ವಗಳನ್ನು ವಿವರಿಸುತ್ತವೆ. ಉದಾಹರಣೆಗೆ, ಅರ್ಜುನನು ಎದುರಾಳಿ ಯೋಧರಾದ ಯುದ್ಧಮನ್ಯು, ಉತ್ತಮೌಜಸ್, ಅಭಿಮನ್ಯು ಮತ್ತು ದ್ರೌಪದಿಯ 5 ಮಕ್ಕಳನ್ನು ಮಹಾರಥರು ಎಂದು ವರ್ಣಿಸುತ್ತಾನೆ. ಅವರೆಲ್ಲರೂ ಭೀಮ ಮತ್ತು ಅರ್ಜುನನಷ್ಟೇ ಶಕ್ತಿಶಾಲಿಗಳಾಗಿದ್ದಾರೆ ಎಂದು ಹೇಳುವುದು ಯುದ್ಧದ ಕಠಿಣತೆ, ಧೈರ್ಯ, ಸಾಮರ್ಥ್ಯ ಮತ್ತು ತಂತ್ರಚಾತುರ್ಯದ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಇದಕ್ಕೆ ಜೊತೆಗೆ ದುರ್ಯೋಧನನ ಭಯ ಮತ್ತು ಅರ್ಜುನನ ವಿಷಾದವನ್ನು ಉಲ್ಲೇಖಿಸುವುದರಿಂದ ಕೇವಲ ಭೌತಿಕ ಯುದ್ಧವಲ್ಲ, ಮಾನಸಿಕ ಮತ್ತು ಭಾವನಾತ್ಮಕ ಯುದ್ಧಗಳ ಮಹತ್ವವೂ ತೋರಿಸುತ್ತದೆ. ಈ ಶ್ಲೋಕವು ಜೀವನಕ್ಕೆ ಒಂದು ಅತ್ಯಂತ ಗಾಢವಾದ ಸಂದೇಶವನ್ನು ನೀಡುತ್ತದೆ. ಅದು ಹೇಳುವುದು, ಜೀವನದಲ್ಲಿ ಸಂಕಷ್ಟಗಳು ಅನಿವಾರ್ಯ, ಆದರೆ ಅವುಗಳನ್ನು ಎದುರಿಸುವುದು ನಮ್ಮ ದೃಷ್ಟಿಕೋನ ಮತ್ತು ಚಿಂತನ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವ 2 ಮಾರ್ಗಗಳಿವೆ. 1. ಪರಿಸ್ಥಿತಿಯನ್ನು ಬದಲಾಯಿಸುವುದು ಮತ್ತು 2ನೇಯದು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವುದು. ಪರಿಸ್ಥಿತಿಯನ್ನು ಬದಲಾಯಿಸುವುದು ಎಂದರೆ ನೇರವಾಗಿ ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನ. ಉದಾಹರಣೆಗೆ, ಕೆಲಸದಲ್ಲಿ ಸಮಸ್ಯೆ ಬಂದಾಗ ಅದರ ಮೂಲವನ್ನು ಗುರುತಿಸಿ ಅದರ ಪರಿಹಾರಕ್ಕಾಗಿ ಶ್ರಮಿಸುವುದು. ಈ ರೀತಿಯಾಗಿ ಸಮಸ್ಯೆಯನ್ನು ಬದಲಾಯಿಸುವ ಪ್ರಯತ್ನದಿಂದ ನಮ್ಮ ಜೀವನದಲ್ಲಿ ಸುಗಮತೆ ಹೆಚ್ಚಾಗುತ್ತದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ಪರಿಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ನಮ್ಮ ಕೈಯಲ್ಲಿರಲಾರದು. ಕೆಲವು ಸಂದರ್ಭಗಳಲ್ಲಿ ಬಾಹ್ಯ ಕಾರಣಗಳು ನಮ್ಮ ನಿಯಂತ್ರಣಕ್ಕೆ ಬರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಬೇರೆಯ ದಾರಿಯಲ್ಲಿ ಶಾಂತಿ ಮತ್ತು ಸಮಾಧಾನ ದೊರೆಯುತ್ತದೆ. ಅದು ಎಂದರೆ ದೃಷ್ಟಿಕೋನವನ್ನು ಬದಲಾಯಿಸುವುದು. ಯುದ್ಧದ ಉದಾಹರಣೆಯಲ್ಲಿ ಅರ್ಜುನನು ಎದುರಾಳಿಯ ಶಕ್ತಿಯ ಬಗ್ಗೆ ಚಿಂತಿಸುತ್ತಿದ್ದರು. ತನ್ನ ಧೈರ್ಯವನ್ನು ಎತ್ತಿಕೊಂಡು ಮನಸ್ಸನ್ನು ನಿಯಂತ್ರಿಸಿ ಯುದ್ಧದಲ್ಲಿ ಹೋರಾಡುತ್ತಾನೆ. ನಮ್ಮ ಜೀವನದಲ್ಲಿಯೂ ಇದೇ ತತ್ವ ಅನ್ವಯಿಸುತ್ತದೆ. ಕೆಲವು ಘಟನೆಗಳು ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ, ಆದರೆ ಅವುಗಳನ್ನು ಹೇಗೆ ಸ್ವೀಕರಿಸುತ್ತೇವೆ ಮತ್ತು ಅದರ ಮೇಲೆ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಎಂಬುದೇ ಮುಖ್ಯ. ನಿರಂತರವಾಗಿ ಬಾಹ್ಯ ಕಾರಣಗಳ ಬಗ್ಗೆ ಕೋಪ, ಭಯ ಅಥವಾ ದುಃಖದಿಂದ ಪ್ರತಿಕ್ರಿಯಿಸುವುದರಿಂದ ಮಾತ್ರ ಸಂಕಷ್ಟ ಹೆಚ್ಚುತ್ತದೆ. ಆದರೆ ಅದನ್ನು ಧೈರ್ಯ, ಸಹಾನುಭೂತಿ ಮತ್ತು ಅಂತರಂಗ ಶಕ್ತಿಯಿಂದ ಎದುರಿಸಿದರೆ ಶಾಂತಿ ಮತ್ತು ಸಂತೋಷ ಸಾಧಿಸಲಾಗುತ್ತದೆ. ಜೀವನದಲ್ಲಿ ಸಂತೋಷವು ಹೊರಗಿನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಲ್ಲ, ಅದು ನಮ್ಮ ಮನಸ್ಸಿನ ದೃಷ್ಟಿಕೋನದಲ್ಲಿ ನೆಲೆಸಿರುತ್ತದೆ. ಜೀವನದ ಪ್ರತಿಯೊಂದು ಸಂಕಷ್ಟ, ಸವಾಲು ಅಥವಾ ತೊಂದರೆ ಮನಸ್ಸಿನ ದೃಷ್ಟಿಕೋನದಿಂದ ನೋಡಿದರೆ ಅದು ಪಾಠವಾಗುತ್ತೆ. ಉದಾಹರಣೆಗೆ, ಕೆಲಸದಲ್ಲಿ ವಿಫಲವಾದರೆ ಅದನ್ನು ಕೋಪ ಅಥವಾ ಅಸಮಾಧಾನದಿಂದ ಕಾಣುವುದರಿಂದ ದುಃಖ ಹೆಚ್ಚಾಗುತ್ತದೆ. ಆದರೆ ಅದನ್ನು ಒಂದು ಪಾಠ ಮತ್ತು ಸುಧಾರಣೆಯ ಅವಕಾಶವಾಗಿ ನೋಡಿದರೆ ನಾವು ಹೆಚ್ಚು ಶಕ್ತಿಶಾಲಿ, ಬುದ್ಧಿವಂತ ಮತ್ತು ಧೈರ್ಯಶಾಲಿಯಾದ ವ್ಯಕ್ತಿಯಾಗಿ ಬೆಳೆದುಕೊಳ್ಳುತ್ತೇವೆ. ಮಹಾಭಾರತದ ಶ್ಲೋಕವು ಇದನ್ನು ನಮಗೆ ಸೂಚಿಸುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನವು ನಮಗೆ ಸಾಧ್ಯವಾಗಬೇಕಾದ ಪರಿಸ್ಥಿತಿಗಳಲ್ಲ,
ಆದರೆ ನಮ್ಮ ದೃಷ್ಟಿಕೋನ ಮತ್ತು ಮನಸ್ಸಿನ ಶಕ್ತಿ ಮೂಲಕ ಸಾಧಿಸಬಹುದು. ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿದ್ದರೆ ಶ್ರಮಿಸಬೇಕು. ಸಾಧ್ಯವಿಲ್ಲದಿದ್ದರೆ ಮನೋಭಾವವನ್ನು ಬದಲಾಯಿಸಬೇಕು. ಈ ತತ್ವವನ್ನು ಪಾಲಿಸಿದರೆ ನಾವು ಯಾವಾಗಲೂ ಶಾಂತಿ ಮತ್ತು ಸಮಾಧಾನವನ್ನು ಅನುಭವಿಸಬಹುದು. ಇದು ಮಾತ್ರವಲ್ಲ, ಮಹಾಭಾರತದ ಈ ಪಾಠವು ಧೈರ್ಯ, ಶಕ್ತಿ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ಸಹ ತಿಳಿಸುತ್ತದೆ. ಜೀವನದಲ್ಲಿ ಎದುರಾಗುವ ಎಲ್ಲ ಸವಾಲುಗಳಿಗೂ ನಾವು ತಾಳ್ಮೆ, ಧೈರ್ಯ ಮತ್ತು ದೃಢ ಮನಸ್ಸಿನಿಂದ ಸಮಾಧಾನಪೂರ್ವಕವಾಗಿ ಪ್ರತಿಕ್ರಿಯಿಸಿದಾಗ ಆ ಸವಾಲುಗಳು ನಮಗೆ ಬಲ, ಬುದ್ಧಿ ಮತ್ತು ಶಾಂತಿಯನ್ನು ತರಲು ಸಹಾಯ ಮಾಡುತ್ತವೆ. ಅಂತಿಮವಾಗಿ, ಸಂತೋಷವು ಸ್ಥಿರವಾಗಿರಲು ಪರಿಸ್ಥಿತಿಗಳಲ್ಲ, ಆದರೆ ಮನಸ್ಸಿನ ದೃಷ್ಟಿಕೋನದಲ್ಲಿರುವ ಸ್ಥಿರತೆಯಲ್ಲಿದೆ ಎಂಬ ಮಹತ್ವಪೂರ್ಣ ಪಾಠವನ್ನು ಈ ಶ್ಲೋಕವು ನೀಡುತ್ತದೆ. ಪರಿಸ್ಥಿತಿಯನ್ನು ಬದಲಾಯಿಸುವುದು ಎಂದರೆ ನೇರವಾಗಿ ಸಮಸ್ಯೆಯ ಪರಿಹಾರಕ್ಕೆ ಶ್ರಮಿಸುವುದು. ಉದಾಹರಣೆಗೆ, ಯಾವುದೇ ಕೆಲಸದಲ್ಲಿ ತೊಂದರೆ ಬಂದಾಗ ಅದರ ಮೂಲವನ್ನು ಗುರುತಿಸಿ ಸರಿಪಡಿಸಲು ಪ್ರಯತ್ನಿಸುವುದು ಪರಿಸ್ಥಿತಿಯನ್ನು ಸುಧಾರಿಸುವ ಒಂದು ಶ್ರೇಷ್ಠ ಮಾರ್ಗ. ಆದರೆ ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ನಾವು ಹೊರಗಿನ ಪರಿಸ್ಥಿತಿಯನ್ನು ನಮ್ಮ ಇಚ್ಛೆಯಂತೆ ಬದಲಾಯಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಾಹ್ಯ ಜಗತ್ತಿನ ಅಂಶಗಳು ನಮ್ಮ ನಿಯಂತ್ರಣಕ್ಕೆ ಬರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಶ್ರಮಿಸುತ್ತಲೇ ಬೇಸತ್ತು ಹೋಗುವುದು ಅಥವಾ ಕೋಪದಲ್ಲಿ ಅಡಗಿ ನೋವು ಅನುಭವಿಸುವುದು ಸಹಜ. ಆದರೆ ಶ್ಲೋಕವು ತಿಳಿಸುವುದು, ಆ ಸಮಯದಲ್ಲಿ ಮಹತ್ವಪೂರ್ಣವಾದುದು ಮನಸ್ಸಿನ ದೃಷ್ಟಿಕೋನವನ್ನು ಬದಲಾಯಿಸುವ ಶಕ್ತಿ. ದೃಷ್ಟಿಕೋನವನ್ನು ಬದಲಾಯಿಸುವುದರ ಅರ್ಥವೆಂದರೆ ಘಟನೆಗಳು ಅಥವಾ ಪರಿಸ್ಥಿತಿಗಳು ಬದಲಾಯಿಸದಿದ್ದರೂ ಅವುಗಳನ್ನು ನಾವು ಹೇಗೆ ನೋಡುವೆವು ಮತ್ತು ಅದರಲ್ಲಿ ಪ್ರತಿಕ್ರಿಯಿಸುವೆವು ಎಂಬುದನ್ನು ಬದಲಾಯಿಸುವುದು. ಯುದ್ಧದ ಉದಾಹರಣೆಯಲ್ಲಿ ಅರ್ಜುನನು ತನ್ನ ಎದುರಾಳಿಯ ಶಕ್ತಿಯ ಬಗ್ಗೆ ಭಯಪಡುತ್ತಿದ್ದರೂ ತನ್ನ ಮನಸ್ಸಿನ ಶಕ್ತಿ ಮತ್ತು ಧೈರ್ಯವನ್ನು ಅರಿತು ಆತ್ಮನಿಯಂತ್ರಣದ ಮೂಲಕ ಯುದ್ಧದಲ್ಲಿ ನೇರವಾಗಿ ಹೋರಾಡುತ್ತಾನೆ. ಈ ದೃಷ್ಟಾಂತದಿಂದ ನಮಗೆ ತಿಳಿಯುತ್ತದೆ, ಕೆಲವು ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೂ ಅವುಗಳಿಂದ ನಮಗೆ ಸಂಕಷ್ಟ ಕಡಿಮೆ ಮಾಡಲು ಮನಸ್ಸನ್ನು ಸಮಾಧಾನಪೂರ್ವಕವಾಗಿ ಕಟ್ಟಿ ಜೀವನವನ್ನು ಸಾಗಿಸಲು ಸಾಧ್ಯ. ಭಾಷ್ಯ ಮತ್ತು ತತ್ವಸಿದ್ಧಾಂತದ ದೃಷ್ಟಿಯಿಂದ ಈ ಶ್ಲೋಕವು ಜೀವನ ತತ್ವವನ್ನು ವಿವರಿಸುತ್ತದೆ. ದ್ವೈತ ಸಿದ್ಧಾಂತದ ಪ್ರಕಾರ ಆತ್ಮ ಮತ್ತು ಬಾಹ್ಯ ಜಗತ್ತು ವಿಭಿನ್ನವಾಗಿವೆ. ಈ ದೃಷ್ಟಿಯಿಂದ ಶ್ಲೋಕವು ಹೇಳುವುದು, ಮನಸ್ಸಿನ ಶಕ್ತಿ ನಮ್ಮ ಸ್ವಂತ ನಿಯಂತ್ರಣದಲ್ಲಿ ಇದೆ. ಬಾಹ್ಯ ಪರಿಸ್ಥಿತಿಗಳು ಯಾವಾಗಲೂ ನಮ್ಮ ನಿಯಂತ್ರಣಕ್ಕೆ ಬರುವುದಿಲ್ಲ. ಅದ್ವೈತ ಸಿದ್ಧಾಂತದ ದೃಷ್ಟಿಯಿಂದ ಆತ್ಮ ಶಾಶ್ವತ, ಶುದ್ಧ ಮತ್ತು ಶಕ್ತಿಶಾಲಿಯಾಗಿದೆ ಮತ್ತು ಸಂಕಷ್ಟಗಳು ಅಥವಾ ಭೌತಿಕ ಘಟನೆಗಳು ಆತ್ಮದ ಮೂಲತತ್ವವನ್ನು ಸ್ಪರ್ಶಿಸಲಾರವು. ವಿಶಿಷ್ಟಾದ್ವೈತದಲ್ಲಿ ಆತ್ಮ ಮತ್ತು ಪರಮಾತ್ಮವು ವಿಭಿನ್ನವಾಗಿದ್ದರೂ ಪರಮಾತ್ಮ ಶಕ್ತಿ ನಮ್ಮ ಒಳಗೆ ಅಂತರಂಗ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ದೃಷ್ಟಿಕೋನದಿಂದ ನಾವು ಸಂಕಷ್ಟಗಳನ್ನು ಎದುರಿಸುವಾಗ ಮನಸ್ಸನ್ನು ಸಮಾಧಾನಪೂರ್ವಕವಾಗಿ ನಿಯಂತ್ರಿಸುವುದು ಪರಮಾತ್ಮ ಶಕ್ತಿಯ ಪ್ರೇರಣೆಯಿಂದ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಸಂತೋಷವು ಯಾವಾಗಲೂ ಮನಸ್ಸಿನ ದೃಷ್ಟಿಕೋನದಲ್ಲಿದೆ. ನಮ್ಮ ಜೀವನದಲ್ಲಿ ಎದುರಿಸುವ ಸವಾಲುಗಳು, ವಿಫಲತೆಗಳು ಅಥವಾ ದುಃಖದ ಘಟನೆಗಳು ನಿತ್ಯ ಸತ್ಯವಾಗಿವೆ. ಅವುಗಳಲ್ಲಿ ನಿರಂತರ ಕೋಪ, ಅಸಮಾಧಾನ ಅಥವಾ ಭಯದಿಂದ ಪ್ರತಿಕ್ರಿಯಿಸಿದರೆ ಸಂಕಷ್ಟಗಳು ದೊಡ್ಡದಾಗುತ್ತವೆ. ಆದರೆ ಅವನ್ನು ಶ್ರದ್ಧೆಯಿಂದ, ಧೈರ್ಯದಿಂದ ಮನಸ್ಸನ್ನು ನಿಯಂತ್ರಿಸಿ ಸ್ವೀಕರಿಸಿದರೆ ಅವು ಜೀವನದ ಪಾಠವಾಗಿ ಪರಿಣಮಿಸುತ್ತವೆ ಮತ್ತು ನಮ್ಮ ಶಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆಯ ಬೆಳವಣಿಗೆಗೆ ಕಾರಣವಾಗುತ್ತವೆ. ಮಹಾಭಾರತದ ಶ್ಲೋಕವು ತಿಳಿಸುವ ಪಾಠವೆಂದರೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮಾಧಾನವು ಬಾಹ್ಯ ಪರಿಸ್ಥಿತಿಗಳಲ್ಲ, ಆದರೆ ನಮ್ಮ ಮನಸ್ಸಿನ ದೃಷ್ಟಿಕೋನ, ಆತ್ಮದ ಶಕ್ತಿ ಮತ್ತು ಪರಮಾತ್ಮ ಅನುಭವದಲ್ಲಿದೆ. ಸಂಕಷ್ಟಗಳು ಬದುಕಿನ ಭಾಗವಾಗಿವೆ, ಅವುಗಳ ಮೇಲೆ ಅವಲಂಬಿಸದೆ ನಾವು ಮನಸ್ಸನ್ನು ಸಮಾಧಾನಪೂರ್ವಕವಾಗಿ ನಿಯಂತ್ರಿಸಿದಾಗ
ನಮ್ಮ ಜೀವನವು ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ಸಂತೋಷಕರವಾಗುತ್ತದೆ. ಶ್ಲೋಕವು ಹೇಳುವಂತೆ, ಧೈರ್ಯ ಮತ್ತು ಶಕ್ತಿ ಅಂದರೆ ಶಕ್ತಿಶಾಲಿಯ ಯೋಧನಂತೆ ಪರಿಸ್ಥಿತಿಗಳಿಂದ ಪೀಡಿತರಾಗದೆ ಮನಸ್ಸಿನ ಸ್ಥಿತಿಯನ್ನು ಸ್ಥಿರಗೊಳಿಸುವ ಸಾಮರ್ಥ್ಯವಾಗಿದೆ. ಈ ರೀತಿಯಾಗಿ ಮಹಾಭಾರತದ ಶ್ಲೋಕವು ಕೇವಲ ಯುದ್ಧ ಕಥೆಯನ್ನು ವಿವರಿಸುವುದಲ್ಲ, ಅದು ಜೀವನ, ಧೈರ್ಯ, ಶಕ್ತಿ, ದೃಷ್ಟಿಕೋನ, ಆತ್ಮಶಕ್ತಿ ಮತ್ತು ಪರಮಾತ್ಮ ಸಂಬಂಧಿತ ಪಾಠವನ್ನು ನೀಡುತ್ತದೆ. ಜೀವನದಲ್ಲಿ ಯಾವಾಗಲೂ ಮನಸ್ಸಿನ ಸ್ಥಿತಿ ನಿರ್ಣಾಯಕವಾಗಿದೆ. ಬಾಹ್ಯ ಪರಿಸ್ಥಿತಿಗಳು ಸಕಾಲಿಕವಾಗಿವೆ. ಆತ್ಮ ಶಾಶ್ವತ, ಮನಸ್ಸು ಶಕ್ತಿಶಾಲಿ, ದೃಷ್ಟಿಕೋನ ಸತ್ಯಪ್ರಕಾಶಕ. ಈ ಅಂಶಗಳ ಅರಿವಿನಿಂದ ನಮ್ಮ ಬದುಕು ಸಮೃದ್ಧ, ಶಕ್ತಿಶಾಲಿ ಮತ್ತು ಸಂತೋಷಕರವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಒಂದು ಮಹಾನಗರವಿತ್ತು. ಆ ಮಹಾನಗರದಲ್ಲಿ ಶಕ್ತಿಶಾಲಿ ಯೋಧರು ತಮ್ಮ ಶಕ್ತಿಯ ಪರೀಕ್ಷೆಗೆ ಸಿದ್ಧರಾಗಿದ್ದಂತೆ ಅವರು ತಮ್ಮ ಧೈರ್ಯ, ಬುದ್ಧಿ ಮತ್ತು ಯುದ್ಧ ಕೌಶಲ್ಯವನ್ನು ಅನೇಕ ಸವಾಲುಗಳಲ್ಲಿ ತೋರಿಸಿದ್ದರು. ಮಹಾನಗರದ ರಾಜನು ತಮ್ಮ ರಾಜ್ಯವನ್ನು ಕಾಯಲು ಪ್ರಬಲ ಶತ್ರುಗಳಿಗೆ ಎದುರಾಗಲು ಯೋಧರನ್ನು ಆಯ್ಕೆ ಮಾಡಿದ್ದರು. ಈ ವೇಳೆ ರಾಮನಂದ, ಶರದ, ಅಭಿಷೇಕ ಮತ್ತು ನಂದಕೃಷ್ಣ ಎಂಬ 4 ಯೋಧರನ್ನು ಮಹಾರಥರು ಎಂದು ಪರಿಗಣಿಸಲಾಗಿತ್ತು. ಅವರು ತಮ್ಮ ಶಕ್ತಿಯಲ್ಲಿ ಅಪರೂಪವಾಗಿದ್ದರು, ಧೈರ್ಯದಲ್ಲಿ ಮಾದರಿ ಮತ್ತು ಮನಸ್ಥಿತಿಯಲ್ಲಿ ಸಮಾಧಾನಪೂರ್ವಕವಾಗಿದ್ದರು. ಒಂದು ದಿನ ಮಹಾನಗರದ ಸುತ್ತಲಿನ ಪ್ರದೇಶಕ್ಕೆ ಬಲಶಾಲಿ ದುರಂತಕ ಎಂಬ ಶತ್ರುವನು ಬಂದನು. ಅವನು ತನ್ನ ಭೀಕರ ಶಕ್ತಿಯಿಂದ ನಗರವನ್ನು ಆಕ್ರಮಿಸಲು ಯತ್ನಿಸುತ್ತಿದ್ದನು. ಎಲ್ಲ ಯೋಧರು ತಮ್ಮ ಶಕ್ತಿಯ ಪರಿಮಿತಿಗಳನ್ನು ಪರೀಕ್ಷಿಸಲು ಸಜ್ಜಾಗಿದ್ದರು. ರಾಮನಂದನು ಶತ್ರುವಿನ ಶಕ್ತಿಯ ಬಗ್ಗೆ ಆತಂಕಪಡುವಂತೆ, ನಾನು ಈ ದುರುತ್ಮಕ ಶತ್ರುವನ್ನು ಸೋಲಿಸಬಹುದೋ ಎಂದು ಆತಂಕಪಟ್ಟನು. ಶರದನು ಸಹ ತನ್ನ ಶಕ್ತಿಯನ್ನು ಅಳೆಯುತ್ತಾ ಮನಸ್ಸಿನಲ್ಲಿ ಕುಳಿತನು, ಆದರೆ ಆತನು ಶತ್ರುವನ್ನು ಎದುರಿಸಲು ತಯಾರಾಗಲಿಲ್ಲ. ಆ ಸಮಯದಲ್ಲಿ ನಂದಕೃಷ್ಣನು ಶಾಂತವಾಗಿ ಕುಳಿತನು. ತನ್ನ ಮನಸ್ಸಿಗೆ ಆತನು ಹೇಳಿದನು, ನಾನು ಶಕ್ತಿಯ ಮೂಲ. ಶತ್ರುವಿನ ಶಕ್ತಿ ನನ್ನ ಧೈರ್ಯವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ನಾನು ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಿದರೆ ಧೈರ್ಯ ಮತ್ತು ಶಕ್ತಿ ನನ್ನೊಂದಿಗೆ ಇರುತ್ತವೆ. ಈ ಆತ್ಮವಿಶ್ವಾಸದ ಮನಸ್ಥಿತಿ ಇತರ ಯೋಧರಿಗೂ ಸ್ಪಷ್ಟವಾಗಿ ತೋರುವುದು ಮತ್ತು ಅವರು ತಮ್ಮ ಭಯವನ್ನು ತಳ್ಳಿಹಾಕಿ ದೃಷ್ಟಿಕೋನವನ್ನು ಬದಲಾಯಿಸಿದರು. ಯುದ್ಧ ಆರಂಭವಾದಾಗ ನಂದಕೃಷ್ಣನು ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿದನು, ಆದರೆ ತನ್ನ ಮನಸ್ಸನ್ನು ಭಯದಿಂದ ಮುಳುಗದಂತೆ ನೋಡಿಕೊಂಡನು. ಆತನು ಧೈರ್ಯ, ಶಕ್ತಿ ಮತ್ತು ಸಮಾಧಾನದಿಂದ ಶತ್ರುವನ್ನು ಎದುರಿಸಿದುದರಿಂದ ಶತ್ರುವನ್ನು ಸೋಲಿಸಲು ಸುಲಭವಾಗಿ ಸಾಧ್ಯವಾಯಿತು. ರಾಮನಂದ, ಶರದ ಮತ್ತು ಅಭಿಷೇಕರು ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಶತ್ರುವಿನ ಶಕ್ತಿಯನ್ನು ಧೈರ್ಯದಿಂದ ಎದುರಿಸಿದರು ಮತ್ತು ಅಂತಿಮವಾಗಿ ಎಲ್ಲಾ ಯೋಧರು ಶತ್ರುವನ್ನು ಸೋಲಿಸಿದರು. ಈ ಘಟನೆಯಿಂದ ಮಹಾನಗರದ ಪ್ರಜೆಗಳು ತಿಳಿಯುವಂಥ ಪಾಠವೆಂದರೆ, ಜೀವನದಲ್ಲಿ ಸಂಕಷ್ಟಗಳು ಯಾವಾಗಲೂ ಎದುರಿಸುತ್ತವೆ ಮತ್ತು ಬಾಹ್ಯ ಶಕ್ತಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಆತ್ಮದಲ್ಲಿ ಶಕ್ತಿಯು ಇದ್ದರೆ, ಮನಸ್ಸಿನ ದೃಷ್ಟಿಕೋನವನ್ನು ಬದಲಾಯಿಸಿದರೆ, ಧೈರ್ಯ ಮತ್ತು ಸಮಾಧಾನದಿಂದ ಎಲ್ಲ ಸಂಕಷ್ಟಗಳನ್ನು ಎದುರಿಸಬಹುದು. ಜೀವನದಲ್ಲಿ ಬಾಹ್ಯ ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯವಿದ್ದರೆ ಶ್ರಮಿಸಬೇಕು, ಸಾಧ್ಯವಿಲ್ಲದಿದ್ದರೆ ದೃಷ್ಟಿಕೋನವನ್ನು ಬದಲಾಯಿಸಿ ಶಾಂತಿ ಸಾಧಿಸಬೇಕು. ಈ ಕಥೆಯ ತತ್ವಾರ್ಥವು ನಮ್ಮ ಜೀವನದಲ್ಲಿ ನೇರವಾಗಿ ಅನ್ವಯಿಸಬಹುದು. ಉದ್ಯೋಗದಲ್ಲಿ ವಿಫಲವಾದಾಗ ಅಥವಾ ಸಂಬಂಧಗಳಲ್ಲಿ ತೊಂದರೆ ಬಂದಾಗ ನಾವು ಕೋಪ ಅಥವಾ ನಿರಾಶೆಯಲ್ಲಿ ಮುಳುಗುವ ಬದಲು ಮನಸ್ಸಿನ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಮುಂದೆ ಸಾಗಿದಾಗ ಸಂಕಷ್ಟಗಳು ಪಾಠವಾಗಿ ಪರಿಣಮಿಸುತ್ತವೆ ಮತ್ತು ನಮ್ಮ ಶಕ್ತಿ, ಬುದ್ಧಿ ಮತ್ತು ಧೈರ್ಯವು ಬೆಳೆಯುತ್ತದೆ. ಸಂತೋಷವು ಬಾಹ್ಯ ಪರಿಸ್ಥಿತಿಗಳಲ್ಲ, ಮನಸ್ಸಿನ ದೃಷ್ಟಿಕೋನದಲ್ಲಿದೆ ಎಂಬ ಪಾಠವನ್ನು ಈ ಶ್ಲೋಕವು ಮತ್ತು ಕಥೆ ನಮಗೆ ನೀಡುತ್ತದೆ.
ಮಹಾಭಾರತದ ಶ್ಲೋಕವು ಶತ್ರುವಿನ ಎದುರಾಳಿಯಾಗುವ ಯೋಧನಂತೆ ಜೀವನದ ಸಂಕಷ್ಟಗಳನ್ನು ಎದುರಿಸುವ ಮನಸ್ಥಿತಿಯನ್ನು ನಮಗೆ ಕಲಿಸುತ್ತದೆ. ಬಾಹ್ಯ ಶಕ್ತಿ, ಪರಿಸ್ಥಿತಿ ಅಥವಾ ಸಂಕಷ್ಟಗಳು ಯಾವಾಗಲೂ ಬದಲಾಗುತ್ತವೆ, ಆದರೆ ಮನಸ್ಸಿನ ಸ್ಥಿತಿ ಶಾಶ್ವತವಾಗಿರುತ್ತದೆ. ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಸಂತೋಷವನ್ನು ಸಾಧಿಸಲು ನಾವು ಯಾವಾಗಲೂ ನಮ್ಮ ಮನಸ್ಸಿನ ದೃಷ್ಟಿಕೋನ ಮತ್ತು ಆತ್ಮದ ಶಕ್ತಿಯನ್ನು ಗುರುತಿಸಬೇಕು. ಸಂಕಷ್ಟಗಳು ನಮ್ಮ ಬದುಕಿನ ಭಾಗವಾಗಿವೆ. ಅವುಗಳ ಮೇಲೆ ಅವಲಂಬಿಸದೆ ಮನಸ್ಸನ್ನು ಸಮಾಧಾನಪೂರ್ವಕವಾಗಿ ನಿಯಂತ್ರಿಸಿದಾಗ ಜೀವನವು ಶಕ್ತಿಶಾಲಿ, ಸಮೃದ್ಧ ಮತ್ತು ಸಂತೋಷಕರವಾಗುತ್ತದೆ. ಈ ಪೌರಾಣಿಕ ಕಥೆಯ ಪಾಠವೇ ಹೇಳುವುದು, ಬಾಹ್ಯ ಶಕ್ತಿಗಳು ನಿರಂತರ ಬದಲಾಯಿಸುತ್ತವೆ. ಜೀವನದಲ್ಲಿ ಸಂಕಷ್ಟಗಳು ಅನಿವಾರ್ಯ, ಆದರೆ ನಮ್ಮ ಮನಸ್ಸಿನ ದೃಷ್ಟಿಕೋನ ಮತ್ತು ಆತ್ಮಶಕ್ತಿ ಸದಾ ಶಾಶ್ವತವಾಗಿದ್ದು ಅವುಗಳನ್ನು ಅರಿತರೆ ಯಾವತ್ತೂ ಶಾಂತಿ, ಧೈರ್ಯ ಮತ್ತು ಸಂತೋಷವನ್ನು ಸಾಧಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.